ಎಸ್ ಬನ್ನಿ, ಗಿಲ್ಲಿ ಊರಲ್ಲಿದ್ದೀನಿ. ಗಿಲ್ಲಿಯ ಪ್ರತಿಯೊಂದು ಗಲ್ಲಿಗಳಲ್ಲೂ ಕೂಡ ಓಡಾಡಿದಂಥವ್ರು, ಅದ್ರ ಜೊತೆಗೆ ಚಿಕ್ಕವರು ಇದ್ದಂತ ಸಂದರ್ಭದಲ್ಲಿ ನೋಡಿದಂಥವ್ರು, ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸ ಮಾಡೋಣ. ದಾದಾ ನಮಸ್ಕಾರ, ಹೆಂಗಿದ್ದೀರಾ? ಹೇಳಪ್ಪ, ಹೆಂಗಿದ್ದೀರಾ? ಚೆನ್ನಾಗಾಮಿ ಅಪ್ಪ, ಖುಷಿಯಾಗಾಮಿ. ನಮ್ಮ ಊರಿಗೆ ಒಂದು ಹೆಸರು ತಂದ ಈ ಮಟ್ಟಕ್ಕೆ ಬರ್ತಾನೆ ಅಂತ ಗೊತ್ತಾಗಿರ್ಲಿಲ್ಲ. ಏನೋ ಭಗವಂತನ ದಯದಿಂದ ಮುಂದಕ್ಕೆ ಬಂದವನೆ. ಕಾಣದೇ ಇರುವಂತವ್ರು ಬಂದು ಊರ್ ಎಲ್ಲಿ ಅಂತ ತಡಿಕೆ ಬರ್ತಾವ್ರೆ. ಅದಕ್ಕೆ ನಮ್ಗೆ ಖುಷಿಕಪ್ಪ. ನೋಡಿ, ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಊರ್ ಎಲ್ಲಿದೆ ಅಂತ. ದಡದ್ಪುರ ಅಂತ ಹುಡುಕೊಂಡು ಬಂದು ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಗಿಲ್ಲಿಯಿಂದ ಬಂದದೆ. ಆದ್ರೆ ಬಾರಿ ಬಡತನದಲ್ಲಿ ಇದ್ದನು, ಮುಂದಕ್ಕೆ ಬಂದನೆ, ನಮ್ಗೆಲ್ಲ ಖುಷಿ. ಅರ್ಥದ ಈಗ ಗಿಲ್ಲಿ ಇಲ್ಲೇ ಓಡಾಡಿದ್ದಾನೆ, ಇದೇ ಏರಿಯಾದಲ್ಲಿ ಇದೇ ಗಲ್ಲಿಯಲ್ಲಿ ಓಡಾಡ್ದವನು. ಎಷ್ಟು ಖುಷಿ ಆಗುತ್ತೆ ತಾತ. ಈಗ ನಮ್ ಮುಂದೆ ಬೆಳೆದಂತ ಒಂದು ಕೂಸು ಇಷ್ಟರ ಮಟ್ಟಿಗೆ ದೊಡ್ಡ ಹೆಸರು ಮಾಡಿದ ಅನ್ನೋದ ನಮ್ಗೆ ಒಂಥರ ಖುಷಿ. ನಮ್ಗೆ ಹೇಳ್ಕೋಕು ಹೊರಗಡೆ ಎಮ್ಮಿ ಅಲ್ವಾ. ನಮ್ಮೂರ್ ಹುಡುಗ ಹಿಂಗ್ ಹೋಯ್ತಾವನೆ, ಈ ಮಟ್ಟದಲ್ಲಿ ಬೆಳೆದ್ನ, ಏನೋ ಭಗವಂತ ಅವನು ದಾರಿ ಕೊಟ್ಟವನಕಪ್ಪ ಅಂತ ಹೇಳ್ತೀನಿಪ್ಪ. ನೋಡಿ, ನೀವು ಚಿಕ್ಕವರಿದ್ದಾಗ ನೋಡಿದಿರ ಅವನ್ನ? ಸಣ್ಣ ಮಗಿನಿಂದಲೂ ನೋಡಿದ್ದೇವೆ ನಿಮ್ಮ ಮಗ. ಅಯ್ಯೋ, ನೋಡ್ಕೋಬೇಕು ಅಂದ್ರೆ ಅವ್ನಿಗೆ ಇಕ್ಕೋಕ ಕೆಡ್ಡೇ ಇರ್ಲಿಲ್ಲ. ಅವ್ ಅಷ್ಟು ಜನಿಂದ ಇದ್ನಮ್ಮ. ಗಿಲ್ಲಿ ಚಡ್ಡಿ ಆಗ್ತಾ ಇರ್ಲಿಲ್ಲ ಅವಾಗ. ಆವಾಗ ಇಷ್ಟುದ್ದನ್ ಮಗಿನ ತಾವಳಿಂದ್ರು ಇಲ್ಲಿ ಅಲ್ವಾ. ನಾ ಮೆತ್ಕೊಂಡಾರಲ್ವಾ. ಒಳ್ಳೆ ಮಗ, ಸುಮ್ಗೆ ಹೇಳುದಲ್ಲ. ನೋಡಿ ಇವಾಗ ಈಗ ಏನೋ ದೇವ್ರ ಅವನು ದಾರಿ ಕೊಟ್ಟವನೆ, ಒಳ್ಳೇದಾಗಲಿ. ಅಂದ್ರೆ ತಾತ ಇಲ್ಲೇ ಕಲ್ತಿದ್ದ ಸ್ಕೂಲ್ ಅದು ಎಲ್ಲ? ನಮ್ಮ ಸ್ಕೂಲಲ್ಲೇ. ಅವನು ಏನು ಒಂದು 7-8ರಲ್ಲಿ ಮಾತ್ರ ನನಗೆ ಗೊತ್ತು. ಅದರಿಂದ ಅವ್ರ ಅಪ್ಪ ಎಷ್ಟು ಓದ್ತಾವನೇನೋ ನನಗೆ ಗೊತ್ತಿಲ್ಲ. ಇಲ್ಲೇ ನಮ್ಮೂರ್ ಇಸ್ಕೋಲೆ. ಅಂದ್ರೆ ಆ ಚಿಕ್ಕದಿಂದ ಆದ್ರೆ ಒಳ್ಳೆತನ ಇತ್ತು ಹುಡುಗನ್ಗೆ. ನಮ್ಮ ಮನ್ಸು ನಾವ್ ನೋಡಿದ್ಮೇಲೆ ಇಡ್ಲು ಗಂಟ್ಲು ಅವನು ಒಬ್ರ ಇದ್ ಮಾಡಲಿಲ್ಲ, ಸುಮ್ಗೆ ಹೇಳ್ದಲ್ಲ. ಒಳ್ಳೆ ಗುಣ ಅದ, ಒಳ್ಳೆ ಇದದೆ. ಯಾಕಂತಂದ್ರೆ ಈಗ ಮಕ್ಕಳು ಬೆಳಿಬೇಕು ಅನ್ನುವಂತ ತಂದೆ ತಾಯಿಗಳ ಆಸೆ ಇರುತ್ತೆ ತಾತ. ನಮ್ಮ ಮಗನು ಹಿಂಗ್ ಹೆಸರು ಮಾಡ್ಬೇಕು ಅಂತ. ಯಾಕಂದ್ರೆ ಪ್ರತಿಯೊಬ್ರು, ಯಾಕಂದ್ರೆ ಬಡತನ ಅನ್ನೋದು ಅದು ಬಹಳಷ್ಟು ಬೆನ್ನಿಗೆ ಹತ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ನಾವು ಹೊರಗೆ ಬರಬೇಕು, ನಮ್ಮ ಮಗನು ಹೆಸರು ಮಾಡ್ಬೇಕು. ಇವಾಗ ಎಷ್ಟು ಖುಷಿ ಆಗ್ತಾ ಇರುತ್ತಲ್ವ ತಂದೆ. ಒಳ್ಳೆ ನಮ್ಗೆ ಒಳ್ಳೆ ಖುಷಿ ಅಂದ್ರೆ ಅಷ್ಟಿಷ್ಟಲ್ಲ ಮಗ, ಭಾರಿ ಖುಷಿ. ಸದ್ಯಕ್ಕೆ ಅವನು ಈ ಮಟ್ಟಕ್ಕೆ ಬರ್ತಾನೆ ಅಂತ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಈ ಬಾರಿ ಚಲ ಮಾಡದ್ನ, ಏನೋ ಭಗವಂತ ಅವನು ದಾರಿ ಕೊಟ್ಟವನ. ಬೆಳಿಬೇಕು, ಬೆಳೆಯುವಂತ ಮಗ ಬೆಳಿಲಿ. ಅಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು. ಬೆಳೆದ್ರೆ ಒಂದು ಖುಷಿ ಅಲ್ವಾ. ಆ ಉದ್ದೇಶಕ್ಕೆ ನಾವು ಮಾತಾಡ್ತಾ ಇರೋದು. ಈಗ ಒಂದ್ ಕಡೆ ಇಷ್ಟೊಂದು ಬಡತನದಲ್ಲಿ ಇದ್ರೂ ಕೂಡ ಎಲ್ಲೂ ಕೂಡ ತೋರಿಸ್ಕೊಳ್ಳಿಲ್ಲ ಅವನು. ಹಾಗಂತೂ ನಾ ಬಡತನದಲ್ಲಿ ಇದ್ರು ಇನ್ನೊಬ್ರಿಗೆ ಮಾತ್ರ ಅವ್ನು ತೋರ್ಕೊಂಡಿಲ್ಲ. ಆದ್ರೆ ಅವನ ದಾರಿ ಅವನದು ಒಂದು ಲೆಕ್ಕಾಚಾರವಾಗಿದ್ನ. ಅದ ತಕ ಬರ್ಲಿ, ಮನತಕ್ಕೆ ಬರ್ಲಿ, ಒಂದು ಗುಟ್ಟರ್ತಲಿದ್ನ. ಹಿಂಗಾಯ್ತಾನೆ ಅಂತ ನಮಗ ಈ ಜಲಮದಲ್ಲೂ ಗೊತ್ತಾಗಿರ್ಲಿಲ್ಲ ಅಲ್ವಾ. ಈಗ ಆ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ಗಿಲ್ಲಿ ಪರಿಚಯ ಆಗೋಗ್ಬಿಟ್ಟಿದೆ. ನೋಡಪ್ಪ, ಗಿಲ್ಲಿ ಏನ್ರಿ ಒಂದ್ ಹಳ್ಳಿ ಊರು ಎಷ್ಟರ ಮಟ್ಟಿಗೆ ಹವಾ ಮಾಡಿದಾನ್ರಿ ಅಂತ. ಅವನು ಒಟ್ಟಿನಲ್ಲಿ ಇನ್ನೂ ಬೆಳಿತಾನೆ ಅಂತ ನಮ್ಮ ಉದ್ದೇಶ ಅದ. ಈಗ ಬೆಳವಣಿಗೆ ಆಯ್ತಾನೆ, ನಮ್ಮೂರ ಒಂದೇ ಆಯ್ತಾನೆ ಅಂತ ನಮ್ಗೆ ಖುಷಿ ಆಗದ. ನಮ್ಮ ಮನ್ಸು ಹೇಳುದು, ಇಲ್ಲಿ ಹೇಳುದಲ್ಲ, ನಮ್ಮ ಮನ್ಸು ಆ ತರ ಹೇಳುತ್ತೆ. ಈಗ ಗಿಲ್ಲಿ ಅವರು ತಂದೆ, ಅವ್ರ ತಾತ ಎಷ್ಟ್ ಜನ, ಏನ್ ಕತೆ ಅಂತ? ಅವರು 5 ಜನ. ಈ ಮೆರಣಿಯವನು ಇವರಪ್ಪ, ಅವರು ಬಡತನದಲ್ಲಿದ್ದವರು. ಏನೋ ಈಗ ಅನುಕೂಲವಾಗಿ ಕರುವ ಏನೋ ಬಡತನದ ಸಾಕಿ ಬೆಳವಣಿಗೆ ಮಾಡಿ ಅವನು ಕಷ್ಟ ಬಿದ್ದು ಮಾಡವನೆ ಅವರಪ್ಪ. ಸುಮ್ಗೆ ಹೇಳುದಲ್ಲ, ಸಾಕವನ. ಈ ಜಮೀನಲ್ಲಿ ಸ್ವಲ್ಪ ಒಂದು 20 ಗುಂಟೆ ಅಷ್ಟೇ ಅವ್ರು ಬಂದಿರೋದು. ಅಷ್ಟ್ರಲ್ಲಿ ಜೀವನ ಕಳೆದು ಒಂದು ಹೆಣ್ಣು ಮಗ ಮದುವೆ ಮಾಡಿ 2 ಗಂಟೆ ಸಾಕಿ ಅಷ್ಟಾಗ್ಲ ಮನನೂ ಮಾಡವನ. ಅವನು ಏನಂತ ಅಡ್ಕಾಸಿ ಗಂಡ್ಸಲ್ಲ, ಒಳ್ಳೆ ತಂದೆಲ್ಲ ಮಾಡವ್ರ. ನೋಡಿ, ಯಾಕಂದ್ರೆ ಬಡವರಿಗೆ ಒಂದು ಮದುವೆ ಮಾಡೋದು, ಒಂದು ಮನೆ ಕಟ್ಟೋದು ಬಹಳ ದೊಡ್ಡ ಒಂದು ಕನಸಿರುತ್ತೆ. ಯಾಕೆ ಅಂತಂದ್ರೆ ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನುವಂತ ಒಂದು ಗಾದೆ ಮಾತಿದೆ ಅಲ್ಲ, ಅದು ಮೋಸ್ಟ್ಲಿ ಗಿಲ್ಲಿ ಅವ್ರ ತಂದೆಗಾಗಿರ್ಬೋದು, ಗಿಲ್ಲಿ ಮನೆ ತನಕ್ಕೆ ಒಂದು ರೀತಿಯಾದಂತದ್ದು ಉದಾಹರಣೆ ಅಂತಾನೆ ಹೇಳ್ಬೋದು ಇಲ್ಲಿ. ಹೌದು, ಅವನು ಬಾಕಿಯವರಾಗ ಹಂಗೆ ಹಿಂಗೆ ಅಂತ ಮಾಡಲಿಲ್ಲ. ಬಡತನದಲ್ಲಿ ಕೂಲಿಗೆದು ಏನೋ ಯಾವಾರ ಮಾಡಿ ಸಾಕವನ, ಆ ಮಟ್ಟಕ್ಕೆ ಹೋಗವ್ರ. ನಮ್ ಕಂಡಾಗ. ಆದ್ರೆ ಇನ್ನೊಂದು ಕೇಳ್ತಾನಿಲ್ಲ ಹುಡುಗಂತಾವ್ ನೋಡಿ, ಎಲ್ಲ ಒಳ್ಳೆತನ ಇರುವುದೆಲ್ಲ. ಅವ್ನು ಹುಟ್ಟ ಗುಣ ಕಾರಿನಿಂದ ನತ್ತಿ ಸುಳ್ಗಂಟು ಒಳ್ಳೆತನದ.
ನೋಡಿ ಅವತ್ತು ಚಡ್ಡಿ ಹಾಕೊಂಡು ಓಡಾಡುವಂತ ಈಗ ಪ್ಯಾಂಟ್ ಹಾಕೊಂಡು ಓಡಾಡ್ತಾರೆ. ಈಗ ನಮ್ಗೆ ಎಷ್ಟು ಖುಷಿ ಇದ್ದದು. ಹಾ ಒಳ್ಳೆ ಮಾಡ್ತೀನಿ. ಅಯ್ಯೋ ಅಯ್ಯೋ ಅವನ ಕತೆ ಯಾತ್ಗೆ ಹಂಗೆ ಬರ್ಲಿ, ಇನ್ನು ಒಳ್ಳೇದಾಗಿ ಬೆಳೀಲಿ. ಓಕೆ ತಾತ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ತಾತ ನಿಮ್ ಜೊತೆ ಮಾತಾಡಿ. ಯಾಕಂದ್ರೆ ಹಿರಿಯರ ಜೊತೆ ಮಾತಾಡೋದು, ಆ ಊರಿನ ಒಂದು ಇತಿಹಾಸ ತಿಳಿಯೋದು ತುಂಬಾ ಖುಷಿ ಆಯ್ತು ನನಗೆ. ಎಸ್, ನೋಡಿದ್ರಲ್ಲ, ಹಿರಿಯರು ಕೂಡ ಹೇಳ್ತಾ ಇದ್ರು ಇದೇ ಒಂದು ಈ ಗಲ್ಲಿಗಳಲ್ಲಿ ಒಂದಿಷ್ಟು ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದಂತ ಗಿಲ್ಲಿ ಇಷ್ಟರ ಮಟ್ಟಿಗೆ ಒಂದಿಷ್ಟು ಹೆಸರನ್ನ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್, ರೆಬಲ್ ಟಿವಿ, ಮಳವಳ್ಳಿ.